ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಶರಣ್. ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ಒಂದು ಚಿಕ್ಕ ಪ್ರಾಡಕ್ಟ್ನ ಅನ್ಬಾಕ್ಸ್ ಮಾಡೋಣ ಮತ್ತು ರಿವ್ಯೂ ಮಾಡೋಣ. ಯಾವ ಥರ ಇದೆ ಈ ಒಂದು ಪ್ರಾಡಕ್ಟ್. ನೋಡೋಕ್ಕೆ ಇದು ಚಿಕ್ಕದಿದೆ ಮತ್ತು ದುಡ್ಡು ಕೂಡ ತುಂಬ ಕಡಿಮೆ, ಆದರೆ ವರ್ಕ್ ಮಾತ್ರ ತುಂಬ ಚೆನ್ನಾಗಿ ಇರುತ್ತೆ. ಅಂದರೆ ಭಾಳ ಹೆಲ್ಪ್ಫುಲ್ ಆಗುತ್ತೆ ಫ್ರೆಂಡ್ಸ್. ಇದರಲ್ಲಿ ಏನೇನೆಲ್ಲ ಯೂಸ್ ಇದೆ ಅಂತಂದರೆ, ಇದು ಗೊತ್ತಿರುತ್ತೆ ಯಾವ್ದು ಪ್ರಾಡಕ್ಟ್ ಅಂತೇಳಿ ನಿಮಗೆ. ಇಲ್ಲಿ ನೋಡ್ತಾ ಇದ್ರೆ ಡ್ರಿಂಕಿಂಗ್ ವಾಟರ್ ಪಂಪ್ ಅಂತೇಳಿ. ಕ್ಯಾನ್ಗೆ ಈ ಒಂದು ಇದೇನು ಪಂಪ್ ಇದೆಯಲ್ಲ, ಈ ಪಂಪ್ನ ಸೆಟ್ ಮಾಡಿ ಇದನ್ನು ಪ್ರೆಸ್ ಮಾಡಿದರೆ ನೀರು ಬರುತ್ತೆ. ಇದರಿಂದ ಏನಾಗುತ್ತೆ ಅಂದರೆ ಕ್ಯಾನ್ನ ಈ ಥರ ಟಿಲ್ಟ್ ಮಾಡಿ ನೀರು ತೊಗೊಳ್ಳೋದಾಗಲಿ ಅಥವಾ ಬೇರೆ ಒಂದು ಕ್ಯಾನ್ನ ಯೂಸ್ ಮಾಡೋದಾಗಲಿ ಆ ಥರ ಏನು ಅವಶ್ಯಕತೆ ಇರಲ್ಲ. ಡೈರೆಕ್ಟಾಗಿ ಈ ಒಂದು ಪಂಪ್ನ ಸೆಟ್ ಮಾಡಿದರೆ ಈಸಿಯಾಗಿ ನೀವು ನೀರನ್ನ ತೊಗೊಳ್ಬೋದು. ಇದರಿಂದ ವೇಸ್ಟ್ ಆಗೋದಿಲ್ಲ ನೀರು. ಮತ್ತು ಏನೆಲ್ಲ ಫೀಚರ್ಸ್ ಇದೆ ಅಂದರೆ, ಮತ್ತು ಏನೆಲ್ಲ ಯೂಸ್ ಆಗುತ್ತೆ ಅಂತಂದರೆ 20 ಲೀಟ್ರ್ ಕ್ಯಾನ್ನ ಲಿಫ್ಟ್ ಮಾಡೋ ಅವಶ್ಯಕತೆ ಇರಲ್ಲ, ಜಸ್ಟ್ ಪ್ರೆಸ್ ಮಾಡಿದರೆ ನೀರು ಬರುತ್ತೆ ಅಂತ ಹೇಳ್ತಿದ್ದಾರೆ. ನೆಕ್ಸ್ಟು ಈಸಿ ಟು ಯೂಸ್ ಬೈ ಆಲ್ ಏಜ್ ಗ್ರೂಪ್ ಅಂತಿದೆ. ಅಂದರೆ ಎಲ್ಲರೂ ಯೂಸ್ ಮಾಡ್ಬೋದು, ಚಿಕ್ಕವರು ದೊಡ್ಡವರು ಎಲ್ಲ ಯೂಸ್ ಮಾಡ್ಬೋದು ಅಂತ ಹೇಳ್ತಿದ್ದಾರೆ. ಮತ್ತು ಪ್ಲಾಸ್ಟಿಕ್ ಮೆಟಲಿಂದ ಮಾಡಿದರೆ ಒಳ್ಳೆ ಕ್ವಾಲಿಟಿ ಇರುತ್ತೆ ಅಂತೇಳಿ ಹೇಳ್ತಿದ್ದಾರೆ. ಮತ್ತು ಈಸಿ ಟು ಯೂಸ್ ಅಂತ ಹೇಳ್ತಿದ್ದಾರೆ. ಅಂದರೆ ಈಸಿಯಾಗಿ ಯೂಸ್ ಮಾಡ್ಬೋದು, ಈಸಿಯಾಗಿ ಕ್ಲೀನ್ ಮಾಡ್ಬೋದು, ಆರಾಮಾಗಿ ವಾಟರ್ ಫ್ಲೋ ಆಗುತ್ತೆ, ತುಂಬ ಚೆನ್ನಾಗಿದೆ ಅಂತ ಹೇಳ್ತಿದ್ದಾರೆ. ಇಲ್ಲಿ ನೋಡ್ತಿದ್ರೆ ಎಲ್ಲನೂ ಪಾರ್ಟ್ಸ್ ಎಲ್ಲ ಹೇಳಿದ್ದು ತೋರಿಸಿದ್ದಾರೆ. ಅದು ಬಿಟ್ಟರೆ ಇಲ್ಲಿ ಮನೆಗೆ, ಆಫೀಸ್ಗೆ, ಸ್ಕೂಲ್ನಲ್ಲಿ, ಫ್ಯಾಕ್ಟ್ರಿನಲ್ಲಿ, ಹಾಸ್ಪಿಟಲ್ನಲ್ಲಿ ಎಲ್ಲ ಯೂಸ್ ಮಾಡ್ಬೋದು ಅಂತೇಳಿ ಹೇಳ್ತಿದ್ದಾರೆ. ಮತ್ತು ವಾಟರ್ ಬಾಟಲ್ ಸೈಜ್ಗೆ ಇದು ಫಿಟ್ ಆಗುತ್ತೆ. ಮತ್ತು ಇದಕ್ಕೆ ಮೋಟ್ರದೇನೋ ಬೇಕಾಗಲ್ಲ ಮತ್ತು ಬ್ಯಾಟ್ರಿ ಬೇಕಾಗಲ್ಲ ಅಂತೇಳಿ ಹೇಳ್ತಿದ್ದಾರೆ. ತುಂಬ ಚೆನ್ನಾಗಿದೆ. ಆದರೆ ಈ ಒಂದು ಪ್ರಾಡಕ್ಟು ನೋಡೋದಕ್ಕೆ ಚಿಕ್ಕದಿದೆ, ಕಡಿಮೆ ದುಡ್ಡು ಇರುತ್ತೆ, ಇದಕ್ಕೆ ಕಾಸ್ಟ್ ಕಡಿಮೆ ಇರುತ್ತೆ. ಅದರ ವರ್ಕ್ ಮಾತ್ರ ತುಂಬ ಚೆನ್ನಾಗಿರುತ್ತೆ. ಅಂದರೆ ಭಾಳ ಹೆಲ್ಪ್ಫುಲ್ ಆಗುತ್ತೆ ಫ್ರೆಂಡ್ಸ್. ದೊಡ್ಡ ದೊಡ್ಡ ಕ್ಯಾನ್ ಲಿಫ್ಟ್ ಮಾಡೋ ಅವಶ್ಯಕತೆ ಇರಲ್ಲ, ಎತ್ತದ ಅವಶ್ಯಕತೆ ಇರಲ್ಲ, ಈ ರೀತಿ ಟಿಲ್ಟ್ ಮಾಡೋ ಅವಶ್ಯಕತೆ ಇರೋದಿಲ್ಲ. ಮತ್ತು ಬೇರೆ ಬೇರೆ ಇನ್ನೊಂದು ಕ್ಯಾನ್ನ ಸೆಟ್ ಮಾಡಬೇಕಾಗುತ್ತೆ. ಅಂದರೆ ಈ ಕ್ಯಾನ್ನಲ್ಲಿ ಡೈರೆಕ್ಟಾಗಿ ನೀರು ತೊಗೊಳಕ್ಕಾಗಲ್ಲ, ಇನ್ನೊಂದು ಟ್ಯಾಪ್ ನಳ ಇರೋ ಒಂದು ಕ್ಯಾನ್ನ ಯೂಸ್ ಮಾಡಬೇಕಾಗುತ್ತೆ, ಅದು ಕೂಡ ಅವಶ್ಯಕತೆ ಇರಲ್ಲ. ಇದು ತುಂಬ ಚೆನ್ನಾಗಿದೆ. ಈ ಕ್ಯಾನ್ ತಂದುಬಿಟ್ಟು ಇದನ್ನು ಸೆಟ್ ಮಾಡಿದರೆ ಈ ಕ್ಯಾನ್ ನೀರು ಮುಗಿಯೋವರೆಗೂ ಇದನ್ನು ನಾವು ಯೂಸ್ ಮಾಡ್ಬೋದು ಫ್ರೆಂಡ್ಸ್. ಈ ರೀತಿ ಇದನ್ನು ಈಗ ಅನ್ಬಾಕ್ಸ್ ಮಾಡೋಣ ಮತ್ತು ಹೇಗಿದೆ ಪ್ರಾಡಕ್ಟ್ನ ನೋಡೋಣ, ಏನೇನಿದೆ, ಯಾವ ಥರ ಇದೆ ಇದು ಅಂತೇಳಿ. ಓಪನ್ ಮಾಡಿದರೆ ಈ ರೀತಿ ಇರುತ್ತೆ ಪ್ರಾಡಕ್ಟು. ಇದರಲ್ಲಿ ಈ ರೀತಿ ಈ 3 ಪೈಪ್ ಇದೆ. ಈ 3 ಪೈಪು ಈ ಥರ ಜೋಡಿಸ್ಕೋಬೇಕು. ಈ ಥರ ಜೋಡಿಸ್ಕೊಂಡು ಕ್ಯಾನಲ್ಲಿ ಬಿಡಬೇಕು ಫ್ರೆಂಡ್ಸ್. ಕ್ಯಾನಲ್ಲಿ ಬಿಟ್ಟು ಇದನ್ನು ಕೊಟ್ಟಿದ್ದಾರೆ, ಎಲ್ಬೋ ಟ್ಯಾಪ್ ಥರ ಇದು. ಇದನ್ನು ಇಲ್ಲಿ ಸೆಟ್ ಮಾಡಬೇಕು. ಆಲ್ಮೋಸ್ಟ್ ಎಲ್ರಿಗೂ ಭಾಳಷ್ಟು ಜನಕ್ಕೆ ಗೊತ್ತಿರುತ್ತೆ ಈ ಒಂದು ಪ್ರಾಡಕ್ಟು. ಇದು ಎಷ್ಟು ಕಾಸ್ಟ್ ಇದೆ ಮತ್ತು ಎಲ್ಲಿ ತೊಗೊಂಡ್ರೆ ಕಡಿಮೆ ಇರುತ್ತೆ ಅಂತೇಳಿ ನಿಮಗೆ ತೋರಿಸ್ತೀನಿ. ಇಲ್ಲಿ ನೋಡ್ತಿದ್ರೆ ಈ ಥರ ಸೆಟ್ ಮಾಡಬೇಕು. ಇಲ್ಲಿ ಕ್ಯಾನ್ಗೆ ಸೆಟ್ ಮಾಡಬೇಕು. ಇದನ್ನು ಸೆಟ್ ಮಾಡಿ ಈ ಪೈಪು ಇಲ್ಲಿ ಸೆಟ್ ಮಾಡಬೇಕು. ತೋರಿಸ್ತೀನಿ ನಿಮಗೆ. ನೋಡ್ತಿದ್ರೆ ಫ್ರೆಂಡ್ಸ್, ಈ ರೀತಿ ಸೆಟ್ ಮಾಡಬೇಕು. ಸೆಟ್ ಮಾಡಿ ಇದನ್ನು ವಾಟರ್ ಕ್ಯಾನಲ್ಲಿ ಈ ಥರ ಕ್ಯಾನಲ್ಲಿ ಇಟ್ಟು ಅದನ್ನು ಇಲ್ಲಿ ಥ್ರೆಡ್ ಇರುತ್ತೆ, ಈ ಥ್ರೆಡ್ನ ಈ ಥರ ರೊಟೇಟ್ ಮಾಡಿದರೆ ಅಲ್ಲಿ ಫಿಟ್ ಆಗುತ್ತೆ ಕ್ಯಾನ್ಗೆ. ಆವಾಗ ಇಲ್ಲಿ ಪ್ರೆಸ್ ಮಾಡಬೇಕು ಫ್ರೆಂಡ್ಸ್. ಇಲ್ಲಿ ಪ್ರೆಸ್ ಮಾಡಿದರೆ ಇಲ್ಲಿಂದ ನೀರು ಬರುತ್ತೆ, ಇಲ್ಲಿ ಮುಂದ್ಗಡೆಯಿಂದ ನೀರು ಬರುತ್ತೆ, ತೊಗೊಳ್ಬೋದು ಈ ರೀತಿ. ಈಗ ನಾನು ನಿಮಗೆ ಕ್ಯಾನ್ನಲ್ಲಿ ಯಾವ ಸೆಟ್ ಮಾಡಿ ನಿಮಗೆ ತೋರಿಸ್ತೀನಿ ನೀರು ಹೇಗೆ ಬರುತ್ತೆ ಅಂತೇಳಿ. ಫ್ರೆಂಡ್ಸ್, ಈ ಒಂದು ಪ್ರಾಡಕ್ಟ್ ಕಾಸ್ಟು ಫ್ಲಿಪ್ಕಾರ್ಟಲ್ಲಿ ಸರ್ಚ್ ಮಾಡ್ತೀನಿ. ಡ್ರಿಂಕಿಂಗ್ ವಾಟರ್ ಪಂಪ್ ಹೇಳಿ, ಡ್ರಿಂಕಿಂಗ್ ವಾಟರ್ ಪಂಪ್ ಅಂತಂತಾರೆ ಇದಕ್ಕೆ ಸರ್ಚ್ ಮಾಡಿದರೆ ಅದೇ ಒಂದು ಪ್ರಾಡಕ್ಟ್ ಇಲ್ಲಿ ಬರುತ್ತೆ. ಇಲ್ಲಿ ನೋಡ್ತಿದ್ರೆ ಅದೇ ಪ್ರಾಡಕ್ಟ್ ಇಲ್ಲಿ ಬರುತ್ತೆ. ನೋಡ್ತಿದ್ರೆ ಅದೇ ಪ್ರಾಡಕ್ಟ್ ಇದೆ, ಸೇಮ್ ಇದೆ. ಇದ್ರ ಕಾಸ್ಟ್ ಎಷ್ಟಿದೆ ನೋಡ್ತಾ ಇದರಲ್ಲಿ $225 ರೂಪೀಸ್, $279 ರೂಪೀಸ್ ಮತ್ತು $236, $257 ಈ ರೀತಿ ಇದೆ. ಇದು ಜಾಸ್ತಿ ಆಗುತ್ತೆ ಫ್ರೆಂಡ್ಸ್. ಈ ಒಂದು ಪ್ರಾಡಕ್ಟ್ಗೆ ಜಾಸ್ತಿ ದುಡ್ಡಾಗುತ್ತೆ. ಅದಕ್ಕೋಸ್ಕರ ನೀವು ಪರ್ಚೇಸ್ ಮಾಡಬೇಕಿತ್ತು ಅಂತಂದರೆ ಫುಟ್ಪಾತಲ್ಲಿ ಮಾರ್ತಾ ಇರ್ತಾರಲ್ಲ, ಅವರಲ್ಲಿ ತೊಗೊಂಡ್ರೆ ಈ ಕಾಸ್ಟ್ ಫುಲ್ ಕಡಿಮೆ ಇರುತ್ತೆ. ಮತ್ತು ಬೆಂಗಳೂರಿನಲ್ಲಾದರೆ ಮೆಜೆಸ್ಟಿಕ್ ಹತ್ತಿರದಲ್ಲಿ ಮಾರ್ತಾ ಇರ್ತಾರೆ ಫುಟ್ಪಾತ್ನಲ್ಲಿ, ಅಲ್ಲಿ ತೊಗೊಂಡ್ರೆ ಫುಲ್ ಕಡಿಮೆ ಇರುತ್ತೆ. ನಾನು ಫುಟ್ಪಾತ್ನಲ್ಲಿ ತೊಗೊಂಡಿದ್ದೀನಿ ಈ ಒಂದು ಪ್ರಾಡಕ್ಟ್ನ. 100 ರೂಪೀಸ್ಗೆ ಸಿಕ್ತು. ಇದರಲ್ಲಿ 220, 250, 270 ಆ ರೀತಿ ಇದೆ. ಫುಟ್ಪಾತಲ್ಲಿ ಆದರೆ 80 to 100 ರೂಪೀಸ್ನಲ್ಲಿ ಕೊಡ್ತಾರೆ ಅವರು, ಅಷ್ಟೇ ಇದೆ ಇದರದ್ದು ಕಾಸ್ಟು. ಕ್ವಾಲಿಟಿ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್. ಈಗ ಹೇಗೆ ವರ್ಕ್ ಆಗುತ್ತೆ ಅಂತೇಳಿ ನೋಡೋಣ. ಫ್ರೆಂಡ್ಸ್, ನೋಡ್ತಾ ಇದ್ದೀರಾ 20 ಲೀಟರ್ ಕ್ಯಾನ್ನ ತಂದಿದ್ದೀನಿ. ಈಗ ಇದು ಒಂದು ಕ್ಯಾಪ್ನ ರಿಮೂವ್ ಮಾಡ್ತೀನಿ. ರಿಮೂವ್ ಮಾಡಿ ಈ ಪಂಪನ್ನು ಇನ್ಸರ್ಟ್ ಮಾಡ್ತೀನಿ ಇದರೊಳಗಡೆ.
ಈ ರೀತಿ ಇನ್ಸರ್ಟ್ ಮಾಡಿ ಈ ಥರ ಟೈಟ್ ಮಾಡಬೇಕು. ಆಲ್ಮೋಸ್ಟ್ ಎಲ್ರಿಗೂ ಗೊತ್ತಿರುತ್ತೆ, ಆದರೆ ತೊಗೊಂಡಿರಲ್ಲ, ಜಾಸ್ತಿ ಯೂಸ್ ಮಾಡಿರಲ್ಲ. ಈ ಥರ ಮಾಡಿ ಇಲ್ಲಿ ಮೇಲ್ಗಡೆ ಪ್ರೆಸ್ ಮಾಡಬೇಕು ಫ್ರೆಂಡ್ಸ್. ಈ ರೀತಿ ಪ್ರೆಸ್ ಮಾಡಿದರೆ ನೀರು ಬರುತ್ತೆ ಫ್ರೆಂಡ್ಸ್ ಇದು ತುಂಬ ಚೆನ್ನಾಗಿದೆ, ಒಳ್ಳೆ ಕ್ವಾಲಿಟಿದು ತೊಗೊಳ್ಳಿ, ತುಂಬ ಚೆನ್ನಾಗಿರುತ್ತೆ, ಯೂಸ್ಫುಲ್ ಆಗುತ್ತೆ ಫ್ರೆಂಡ್ಸ್. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ಒಳ್ಳೆ ವೀಡಿಯೋಸ್ನ ಅಪ್ಲೋಡ್ ಮಾಡ್ತಾ ಇರ್ತೀನಿ ಚಾನಲ್ನಲ್ಲಿ. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು ವೆರಿ ಮಚ್.